ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಮಾತೃಹೃದಯಗಳು ಎನ್ನ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ ಇದುವರೆಗೆ ಆಧುನಿಕ ಜೀವನಕ್ಕೆ ವಚನಕಾರರ ಸಂದೇಶ ಅಂತ ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ನೀಡಿದಂಥ ಶ್ರೀಮತಿ ಕಲ್ಪನಾ ಉಮೇಶ್ ರವರಲ್ಲಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಾಂಧವರ ಅಂತರಾತ್ಮಕ್ಕೆ, ಎಲ್ಲ ಮಾತೆಯರ ಮತ್ತು ಮಕ್ಕಳ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂಥ, ವೃತ್ತಿಯಲ್ಲಿ ವಕೀಲರು ಆಗಿರುವಂಥ ಕಲ್ಪನಾ ಉಮೇಶ್ ರವರು ಒಂದು ವಿಶೇಷವಾದಂಥ ಚಿಂತನೆಯನ್ನು ನಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇರ್ತೀನಿ, ಇದು ವಿಜ್ಞಾನ ಯುಗ, ತಂತ್ರಜ್ಞಾನ ಯುಗ. ಮನುಷ್ಯ ಹಕ್ಕಿಯಂತೆ ಹಾರುವುದನ್ನು ಕಲಿತಿದ್ದಾನೆ. ಇವತ್ತು ಸಮುದ್ರದಲ್ಲಿ ಮೀನಿನಂತೆ ಈಜುವುದನ್ನು ಕಲಿತಿದ್ದಾನೆ. ಚಂದ್ರಯಾನ, ಮಂಗಳಯಾನ ಅಂತ ಒಂದು ವಿಶೇಷವಾದಂಥ ಯಾನಗಳನ್ನು ಮಾಡಿ ತಂತ್ರಜ್ಞಾನದಲ್ಲೂ ಸಹ ಉನ್ನತ ಮಟ್ಟಕ್ಕೆ ಇರುವಂಥ ಈ ಮನುಷ್ಯ ಒಂದನ್ನು ಮರೆತಿದ್ದಾನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಆ ಒಂದು ಯಾವುದು ಅಂತಂದರೆ ತನ್ನ ಮನಸ್ಸಿನ ಶಾಂತಿಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಎಲ್ಲೋ ಒಂದು ಕಡೆ ವಿಫಲನಾಗಿದ್ದಾನೆ. ಇವತ್ತು ನಿಮಗೆ ಗೊತ್ತಿರುವಂಥ ಒಂದು ಸಂಗತಿ ಅಂದರೆ, ಮಧ್ಯಪ್ರಾಚ್ಯದಲ್ಲಿ ಇವತ್ತು ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಎಂತಹ ಸನ್ನಿವೇಶ ಇದೆ ಅಂತ ನಮಗೆಲ್ಲ ಗೊತ್ತಿರುವಂಥದ್ದು. ಇವತ್ತು ಅಲ್ಲಿರುವಂಥ ಅನೇಕ ರಾಷ್ಟ್ರದ ಪ್ರಜೆಗಳು ಇವತ್ತು ತಮ್ಮ ಉಸಿರನ್ನು ಬಿಗಿ ಹಿಡಿದು ಜೀವಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಯಾಕಂದರೆ ಪರಸ್ಪರ ದ್ವೇಷ, ಅಸೂಯೆ, ವೈರತ್ವ, ಪ್ರಭುತ್ವ ಇವೆಲ್ಲವೂ ಸಹ ಇವತ್ತು ಮನುಷ್ಯನನ್ನು ಪ್ರಭಾವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆದರೆ ಯುದ್ಧದ ಸನ್ನಿವೇಶದ ಮಧ್ಯದಲ್ಲಿ ಭಾರತೀಯರಾದ ನಾವೆಲ್ಲ ಇವತ್ತು ಒಂದು ಸುಂದರವಾದಂಥ ಸಂಜೆಯ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನಿರಾಳತೆಯಿಂದ, ಶಾಂತಿಯಿಂದ ನಾವೆಲ್ಲ ಇವತ್ತು ಇಲ್ಲಿ ಭಾಗವಹಿಸಿದ್ದೇವೆ ಅಂತಂದರೆ ಅದು 12ನೇ ಶತಮಾನದಲ್ಲಿ ಶರಣರು ಕೊಟ್ಟಂಥ ಒಂದು ದಿವ್ಯ ಸಂದೇಶಗಳೇ ಸಾಕ್ಷಿಯಾಗಿರುವಂಥದ್ದು ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಆಧುನಿಕ ಜೀವನಕ್ಕೆ ಬೇಕಾಗಿರುವಂಥದ್ದೇ ಬಹಳ ಮುಖ್ಯವಾದಂಥದ್ದು ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು. ನಾವು ಇವತ್ತು ವಾಸ್ತವವಾಗಿ ಬದುಕುವುದನ್ನು, ನಾವು ಕಲಿಯುವುದನ್ನು ಇವತ್ತು ಮರೆತಿದ್ದೇವೆ. ನಾವು ಯಂತ್ರಗಳಂತೆ ಜೀವನವನ್ನು ಸಾಗಿಸುವುದನ್ನು ನಾವೆಲ್ಲ ಇವತ್ತು ವೈಭವೀಕರಿಸ್ತಾ ಇದ್ದೀವಿ. ಇವತ್ತು ನನಗೆ ಇಂತಹ ವಚನಗಳು ಅಂತ ಬಂದಾಗ ನಾನು ಎಷ್ಟೋ ಸಂದರ್ಭದಲ್ಲಿ, ಎಷ್ಟೋ ವೇದಿಕೆಗಳಲ್ಲಿ ಒಬ್ಬ ಶ್ರೇಷ್ಠ ವಚನಕಾರನನ್ನು ನಾನು ಸ್ಮರಣೆಯನ್ನು ಮಾಡ್ಕೊತೀನಿ. ಬಹುಶಃ ಹಿಂದೆನೂ ಸಹ ನಾನು ಹೇಳಿದ್ದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ವಚನಗಳನ್ನು ಎಷ್ಟು ಬಾರಿ ನಾವು ಕೇಳಿಸ್ಕೊಂಡ್ರು, ಚಿಂತನೆ ಮಾಡಿದ್ರು ಅದು ಸಾಲದು ಅಂತಕ್ಕಂಥದ್ದು. ಯಾಕಂದರೆ ಸಾವಿರ ವಚನಗಳಲ್ಲಿ ಬಸವಣ್ಣವರು ಕೊಟ್ಟಂಥ ಒಂದು ಶ್ರೇಷ್ಠವಾದಂಥ ವಚನ ಕಳಬೇಡ ಕೊಲಬೇಡ ಅಂತಕ್ಕಂಥ ಸಪ್ತಸೂತ್ರ ಇದೆಯಲ್ಲ, ಆ ಒಂದು ವಚನವನ್ನೇ ನಾವಿನ್ನೂ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಆ ಒಂದು ವಚನವನ್ನೇ ನಾವು ಪಾಲಿಸೋಕ್ಕೆ ಸಾಧ್ಯ ಆಗಿಲ್ಲದೆ ಇದ್ಮೇಲೆ ನಾವು ಎಷ್ಟು ವಚನಗಳನ್ನು ಎಷ್ಟು ಬಾರಿ ಚಿಂತನೆಯನ್ನು ಮಾಡಿದ್ರೂ ಸಾಲದು ಅಂತಕ್ಕಂಥದ್ದೇ ನನ್ನ ಭಾವನೆ. ಹಾಗಾಗಿ ಅಂಥ ಶ್ರೇಷ್ಠ ವಚನಕಾರರಲ್ಲಿ ಬಹಳ ಮುಖ್ಯವಾದಂತಹ ಒಬ್ಬ ವಚನಕಾರರು ಅಂದರೆ ಮೋಳಿಗೆಯ ಮಾರಯ್ಯ. ಅವರ ಪುಣ್ಯಸ್ತ್ರೀ ಮಹಾದೇವಿ ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಇಲ್ಲಿ ಬಸವ ಕೇಂದ್ರದ ಎಲ್ಲ ಮಾತೆಯರು ಬಂದಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತು ತುಮಕೂರಿನ ಘಟಕದ ವತಿಯಿಂದ ಎಲ್ಲ ಶರಣ ಬಾಂಧವರು ಬಂದಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಚನ ಅದು. ಆ ವಚನ, ಆನೆ ಕುದುರೆ ಭಂಡಾರವಿರ್ದಡೇನೋ ತಾನುಂಬುದು ಪಡಿಯಕ್ಕಿ, ಮಲಗುವುದು ಒಂದರ್ಧ ಮಂಚ ಒಂದಾವಿನ ಹಾಲು, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತಕ್ಕಂಥ ಒಂದು ವಚನ ಅದು. ನನ್ನನ್ನು ಎಷ್ಟೋ ಸಂದರ್ಭದಲ್ಲಿ ಈ ವಚನ ಪ್ರಭಾವಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ.
ಯಾಕಂದರೆ ನಮ್ಗೆ ಇನ್ನೂ ಅಂತರಂಗ ತೆರೆಯುವಂಥ ಕೆಲಸ ಆಗಿಲ್ಲ ನಮ್ಮ ಆದಿಯಾಗಿ. ಆ ಒಂದು ವಚನವನ್ನು ಈ ಆಧುನಿಕ ಯುಗದಲ್ಲಿ ನಾವೇನಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ಬಸವಣ್ಣವರು ಕೊಟ್ಟಂಥ ಸಪ್ತಸೂತ್ರಗಳ ಜೊತೆಗೆ ಇವತ್ತು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಆ ವಚನಾರ್ಥವನ್ನು ಚಿಂತನೆಯನ್ನು ಮಾಡಿದಾಗ ಎಷ್ಟು ಚೆನ್ನಾಗಿರೋ ವಚನ ಅಂತಂದರೆ, ಮೋಳಿಗೆಯ ಮಾರಯ್ಯನವರ ಒಂದು ಉದಾತ್ತವಾದಂಥ ಚಿಂತನೆ, ಅವರ ಕಾಯಕ ಪ್ರಜ್ಞೆ ಮತ್ತು ಸಂಪತ್ತಿನ ಮೇಲೆ ನಮಗಿರಬೇಕಾದಂತಹ ಒಂದು ಮನೋಭಾವ, ಇದನ್ನು ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ. ಅವ್ರು ಹೇಳುವಂಥ ವಚನ ಎಷ್ಟು ಅದ್ಭುತವಾದಂಥ ವಚನ ಅಂದರೆ, ಅವರು ಕಲ್ಯಾಣಕ್ಕೆ ಬರುವುದಕ್ಕಿಂತ ಮುಂಚೆ ಅವರೇನಾಗಿದ್ದರು, ಕಾಶ್ಮೀರದ ಅರಸರಾಗಿರ್ತಾರೆ. ಅವರು ಕಾಶ್ಮೀರದವರೆಗೂ ಸಹ ಬಸವಣ್ಣವರ ಚಿಂತನೆ ಪ್ರಭಾವಿಸುವಂಥ ಕೆಲಸ ಮಾಡಿರುತ್ತೆ. ಅದರಿಂದ ಪ್ರಭಾವಿತರಾದಂಥ ಆ ಮೋಳಿಗೆಯ ಮಾರಯ್ಯ ತನ್ನ ಎಲ್ಲ ಸಂಪತ್ತನ್ನು ಧಾರೆ ಎರೆದು ತನ್ನ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ಮಹಾದೇವಿಯೊಡನೆ ಕಲ್ಯಾಣಕ್ಕೆ ಬರ್ತಾರೆ. ಅವರು ಕಲ್ಯಾಣಕ್ಕೆ ಬರಬೇಕಾದ್ರೆ ಅನೇಕ ಶರಣರ ಚಿಂತನೆಯನ್ನು ಅವಲೋಕನವನ್ನು ಮಾಡ್ಕೊಂಡು ಬರ್ತಾರೆ. ಅವರು ಆ ಒಂದು ಪ್ರಸಂಗ ನಾನು ಪ್ರಾರಂಭದ ದಿನಗಳಲ್ಲಿ, ಯಾಕಂದರೆ ಯಾವಾಗ ಈ ಶಿವತತ್ವ ಚಿಂತನೆಗೋಷ್ಠಿ ಪ್ರಾರಂಭ ಆಯ್ತಲ್ಲ, ಆ ಪ್ರಾರಂಭದ ಮೊದಲನೇ ದಿನ ಯಾವುದು ಅಂದರೆ ಮೋಳಿಗೆಯ ಮಾರಯ್ಯನವರ ಜಯಂತಿಯನ್ನು ಆಚರಣೆ ಮಾಡಿದ್ದು. ಅದು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತ್ತು. ಆ ಸಂದರ್ಭದಲ್ಲಿ ಆ ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ. ನಾನು ಕಲ್ಯಾಣಕ್ಕೆ ಬರಬೇಕಾದ್ರೆ ಆ ದಾರಿಯಲ್ಲಿ ಒಂದು ಹೊಳೆಯುವಂಥ ಒಂದು ವಸ್ತು ಬಿದ್ದಿರುತ್ತೆ. ಆ ಹೊಳೆಯುವಂಥ ಒಂದು ವಸ್ತುವನ್ನು ನೋಡಿ ಮಾರಯ್ಯನವರು ಏನು ಮಾಡ್ತಾರೆ ಅಂದರೆ, ತನ್ನ ಎಡಗಾಲಿನಿಂದ ಮಣ್ಣನ್ನು ಮುಚ್ಚಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಹಿಂದೆ ಹಿಂಬಾಲಿಸ್ತಾ ಇದ್ದಂತಹ ಮಹಾದೇವಿ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆದರೂ ಕುತೂಹಲ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೋಳಿಗೆ ಮಾರಯ್ಯನವರಿಗೆ ಏನೋ ಒಂದು ಆತಂಕ ಇತ್ತು ಅಂದರೆ, ಆ ಹೊಳೆಯುವಂತಹ ಒಂದು ಸಂಪತ್ತನ್ನು ನೋಡಿ ಮತ್ತೆ ಮಹಾದೇವಿಗೆ ತನ್ನ ಅರಮನೆ ನೆನಪಾಗುತ್ತೋ ಆ ದೃಷ್ಟಿ ಬೀಳಬಾರ್ದು ಅಂತ ಅದನ್ನು ಮರೆಮಾಚ್ಬಿಟ್ಟು ಏನು ಮಾಡಿರ್ತಾರೆ, ಮುಂದೆ ಸಾಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಕುತೂಹಲದಿಂದ ಕೇಳ್ತಾರೆ, ನೋಡೋಣ ಇವ್ರ ಮನಸ್ಥಿತಿ ಹೇಗಿದೆ ಮಹಾದೇವಿದು ಅಂತ ಕೇಳೋಣ ಅಂದ್ಬಿಟ್ಟು, ನಾನು ಒಂದು ಹೊಳೆಯುವಂಥ ವಸ್ತುವನ್ನು ಮುಚ್ಚಿದ್ದೆ, ನೀನು ಭಾವಿಸಿದ್ಯಾ ಅದನ್ನ? ನಾನು ನೋಡಿದೆ ಅದನ್ನು. ಅದೇನಿತ್ತು ಗೊತ್ತಾ ಅದು ಅಂತಂದಾಗ, ಒಂದು ಚಿನ್ನದ ವಸ್ತು ಅದು. ಅದನ್ನು ಯಾಕೆ ಮರೆ ಮಾಡಿದ್ರ ನೀವು? ನಾನು ಗಮನಿಸ್ದೆ ಅಂತ ಹೇಳ್ತಾರೆ. ನೋಡು, ನನಗೆಲ್ಲ ಒಂದು ಆತಂಕ ಇತ್ತು. ನಾವಿಷ್ಟು ದೂರ ಪ್ರಯಾಣವನ್ನು ಬೆಳೆಸ್ಕೊಂಡು ಕಲ್ಯಾಣ ದರ್ಶನವನ್ನು ಮಾಡಬೇಕು, ಬಸವಣ್ಣವರ ದರ್ಶನ ಮಾಡಬೇಕು, ಶಿವಶರಣರ ದರ್ಶನವನ್ನು ಮಾಡಬೇಕು ಅಂತ ನಾನು ಬಹಳ ಆಸೆಯಿಂದ ಇಟ್ಕೊಂಡು ಬರ್ತಾ ಇದ್ದೀವಿ. ಆ ಸಂಪತ್ತನ್ನು, ಆ ವಸ್ತುವನ್ನು ನೋಡಿ ನಿನ್ನ ಮನಸ್ಸು ಮತ್ತೆ ಎಲ್ಲಿ ಜಾರುತ್ತೋ ಅಂತ ಒಂದು ಆತಂಕ ಇತ್ತು. ಅದಕ್ಕೆ ಅದನ್ನು ಮರೆಮಾಚಿದೆ ಅಂದಾಗ ಮಹಾದೇವಿ ಎಂಥ ಮಾತನ್ನು ಹೇಳ್ತಾರೆ ಅಂದರೆ, ನೀವು ಎಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರ. ಇನ್ನು ನಾವು ಹೋಗ್ತಾ ಇರುವಂಥದ್ದು ಕೇವಲ ಬಸವಣ್ಣನವರ ಕಲ್ಯಾಣ ಅಲ್ಲ, ನಮ್ಮ ಆತ್ಮ ಕಲ್ಯಾಣವನ್ನು ಉಂಟು ಮಾಡ್ಕೋದಕ್ಕೋಸ್ಕರ ನಾವು ಅಷ್ಟು ದೂರದಿಂದ ಬಂದಿರುವಂಥದ್ದು. ಸಂಪತ್ತು ಅಂದರೆ ನಮಗೆ ಅದು ಕಲ್ಲು ಒಂದೇ, ಮಣ್ಣು ಒಂದೇ, ಮಾಣಿಕ್ಯನೂ ಒಂದೇ ಅಂತಕ್ಕಂಥ ಭಾವನೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ. ಅದನ್ನು ಮನವರಿಕೆ ಮಾಡಿಕೊಂಡು ಚಿಂತನೆಯನ್ನು ಮಾಡಿ ಆ ಮೋಳಿಗೆ ಮಾರಯ್ಯನವರು ಈ ವಚನವನ್ನು ಬರೆದಿರ್ತಾರೆ. ಆನೆ ಕುದುರೆ ಭಂಡಾರವಿರ್ದಡೇನೋ, ತಾನುಂಬುದು ಪಡಿಯಕ್ಕಿ, ಮಲಗುವುದು ಒಂದರ್ಧ ಮಂಚ, ಒಂದಾವಿನ ಹಾಲು, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತಕ್ಕಂಥದ್ದು. ನಾನು ರಾಜನಾಗಿದ್ದೆ. ಅವನ ಚಿಂತನೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಶರಣ ಆಗುವುದಕ್ಕಿಂತ ಮುಂಚೆ ಇದ್ದಂಥ ಪರಿಸ್ಥಿತಿ, ನಂತರದ ಪರಿಸ್ಥಿತಿ ಹೇಗಿದೆ ನಂದು. ನಾನು ಅರಮನೆಯಲ್ಲಿದ್ದಾಗ ನನ್ನ ಹತ್ರ ಆನೆ ಕುದುರೆ ಭಂಡಾರ ಇತ್ತು, ಅಂದರೆ ಎಲ್ಲ ಅಪಾರವಾಗಿರ್ತಕ್ಕಂಥ ಸಂಪತ್ತು ಇತ್ತು. ಆ ಎಲ್ಲ ಸಂಪತ್ತುಗಳು ಇದ್ರೂ ಸಹ ನನಗೇನು ಅಂತಂದರೆ, ನಾನು ಪ್ರಸಾದ ಮಾಡ್ತಾ ಇದ್ದು ಕೇವಲ ಒಂದು ಮುಷ್ಟಿಯಷ್ಟು ಅಕ್ಕಿಯಿಂದ ಮಾಡಿದಂಥ ಅನ್ನ ಪ್ರಸಾದವನ್ನು ಮಾಡ್ತಾ ಇದೆ. ನನ್ನಲ್ಲಿ ರತ್ನ ಖಚಿತವಾದಂತಹ ಹಂಸತೂಲಿಕಾ ತಲುಪದಿರ್ತಕ್ಕಂಥ ಒಂದು ವಿಶಾಲವಾದಂಥ ಮಂಚ ಇತ್ತು. ಆದರೆ ನನ್ನ ದೇಹ ಎಷ್ಟು ಕೇಳ್ತಾ ಇತ್ತು ಅಷ್ಟೇ ಮಂಚದಲ್ಲಿ ನಾನು ಮಲಗ್ತಾ ಇದ್ದೆ. ಅಷ್ಟು ವಿಶಾಲವಾದಂಥ ಮಂಚ ಇದ್ರೂ ನನ್ನ ಅರಮನೆಯಲ್ಲಿ ಸಾವಿರಾರು ಆಕಳುಗಳಿತ್ತು. ಅಷ್ಟು ಆಕಳ ಹಾಲನ್ನು ನಾನು ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಆಕಳ ಹಾಲನ್ನು ಮಾತ್ರ ಕುಡಿತಾ ಇದ್ದೆ. ಯಾವಾಗ? ನಾನು ರಾಜನಾಗಿದ್ದಾಗ.
ಈಗ ಎಲ್ಲವನ್ನ ತ್ಯಜಿಸಿದ್ದೇನೆ, ನಾನು ಶರಣ ತತ್ವವನ್ನು ಪಾಲಿಸ್ತಾ ಇದ್ದೇನೆ, ನನ್ನ ಹತ್ರ ಇವತ್ತು ಯಾವುದೇ ಸಂಪತ್ತು ಇಲ್ಲ, ಸಂಪತ್ತು ಇಲ್ಲದೇ ಇರ್ದಾಗೂ ಅದೇ ಒಂದು ಮುಷ್ಟಿ ಅನ್ನವನ್ನು ಮಾತ್ರ ಇವತ್ತು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀನಿ, ಅದೇ ಅರ್ಧ ಮಂಚದ ಮೇಲೆ ಮಲಗ್ತಾ ಇದ್ದೀನಿ, ಅದೇ ಒಂದು ಹಸುವಿನ ಹಾಲನ್ನು ಮಾತ್ರ ಕುಡಿತಾ ಇದ್ದೀನಿ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ ಅಂತರಂಗವನ್ನು ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ವಚನವನ್ನು ಹಾಗೆ ಮುಂದುವರಿಸ್ತಾರೆ. ಹೇಗೆ ಮುಂದುವರಿಸ್ತಾರೆ ಅಂದರೆ, ಒಡಲು ಭೂಮಿಯ ಸಂಗ, ಒಡವೆ ತಾನೇ ನಪ್ಪುದು, ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಈ ಸಾವಿನ ಸಂಗಡ ಯಾರೂ ಇಲ್ಲ, ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿರೋಂಥ ಮಾತದು. ಒಡಲು ಯಾರ ಸಂಘ ಅಂತಂದರೆ ಭೂಮಿಯ ಸಂಘ. ಇದು ಆ ಭೂಮಿಗೆ ಹೋಗ್ಬೇಕಾದ್ರೆ ನಮ್ಮ ಮೈ ಮೇಲಿರ್ತಕ್ಕಂಥ ಅಪಾರವಾದಂಥ ಸಂಪತ್ತು ಇರುತ್ತಲ್ಲ, ಆ ಒಡವೆ ಇರುತ್ತಲ್ಲ, ಆ ಒಡವೆ ತಾನೇನಪ್ಪುದೋ, ಯಾರು ಬಿಚ್ಕೊಂಡು ಹೋಗ್ತಾರೋ, ಯಾರು ಪಾಲಾಗುತ್ತೋ ನನಗಂತೂ ಗೊತ್ತಿಲ್ಲ. ಮಡದಿ ಪರರ ಸಂಘ, ಸಪ್ತಪದಿಯನ್ನು ತುಳಿದು ಶಾಶ್ವತವಾಗಿ ನಿನ್ನೊಂದಿಗೆ ಬರ್ತೀನಿ ಅಂತ ಬಂದಂಥ ಮಡದಿನೂ ಸಹ ನಾನು ಭೂಮಿಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ಬರೋದಿಲ್ಲ, ತನ್ನ ಮಕ್ಕಳಿಂದ ಹೊರಟೋಗ್ತಾರೆ ನನ್ನ ಮಡದಿನೂ ಸಹ. ಮಡದಿ ಪರರ ಸಂಘ, ಈ ಪ್ರಾಣನೂ ಸಹ ನನ್ನ ಜೊತೆ ಬರೋದಿಲ್ಲ, ವಾಯುವಿನ ಸಂಘ ಹೊರಟೋಗುತ್ತೆ, ಈ ಸಾವಿನ ಸಂಗಡ ಯಾರೂ ಇಲ್ಲ, ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ಆಧುನಿಕ ಜಗತ್ತಿನಲ್ಲಿ ನಾವು ಯಾವ ಥರ ಬದುಕಬೇಕು ಅಂತಕ್ಕಂಥ ದಾರಿದೀಪವಾದಂತಹವುಗಳು ಇಂಥ ವಚನ ಸಾಲುಗಳು ಇಂದಿನ ಈ ಆಧುನಿಕ ಜೀವನಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಅಷ್ಟು ಅದ್ಭುತವಾದಂಥ ವಚನವನ್ನು ರಚನೆ ಮಾಡುವಂಥ ಕೆಲಸವನ್ನು ಮೋಳಿಗೆಯ ಮಾರಯ್ಯನವರು ಮಾಡಿರುವಂಥದ್ದು. ಈ ಥರ ಸಾವಿರ ವಚನಗಳನ್ನು ನಾವು ಗಮನಿಸ್ಬೋದು. ಪ್ರತಿಯೊಂದು ವಚನದ ಸಾಲುಗಳು ಸಹ ಅದ ಅಂತರಂಗವನ್ನು ನಾವು ಒಕ್ಕಿ ನೋಡಿದಾಗ ಅದು ಒಂದು ನಾವು ಉಪಮಿಸಲಾದಂತಹ ಒಂದು ಅವರ್ಣನೀಯವಾದಂತಹ ತತ್ವಗಳನ್ನು ನಾವು ಅದರಲ್ಲಿ ಗಮನಿಸ್ಬೋದಾಗಿರುವಂಥದ್ದು. ಅಷ್ಟು ಶ್ರೇಷ್ಠವಾದಂಥ ಚಿಂತನೆಗಳು ಆ ವಚನದ ಸಾಲುಗಳನ್ನು ಗಮನಿಸಿದಾಗ ನಮಗೆ ಕಂಡುಬರುವಂಥದ್ದು. ಆ ವಚನದ ಸಾಲುಗಳು ನಾವು ಅರ್ಥವನ್ನು ಮಾಡಿಕೊಳ್ಬೇಕಾದ್ರೆ ಅಂತರಂಗವನ್ನು ತಿಳಿಯಾಗಿಸಿಕೊಂಡು ಪ್ರತಿಯೊಂದನ್ನು ಏನು ಮಾಡಬೇಕು ಅಂದರೆ ಮುಕ್ತ ಭಾವನೆಯಿಂದ ಸ್ವೀಕರಿಸುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ವಚನಗಳನ್ನು ನಾವು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ತೀವಿ ಅಂತಂದರೆ ಪದಶಃ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀವಿ. ನಾವು ಪದಗಳ ಹಿಂದೆ ಹೋಗ್ತಾ ಇದ್ದೀವಿ ವಚನಗಳನ್ನು ನಾವು ಅರ್ಥೈಸ್ಕೊಳ್ಳೋಕ್ಕೋಸ್ಕರ. ನಮಗೆ ಅದರ ತಿಳಿಯನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಅದರಿಂದ ಇರ್ತಕ್ಕಂಥ ತಾತ್ವಿಕವಾದಂಥ ಚಿಂತನೆಯನ್ನು ನಾವು ಗಮನಿಸಬೇಕಾದಂಥದ್ದು. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಾನು ನಮ್ಮ ಪೂಜ್ಯರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೇಬೇಡ ಯಾವ ಥರ ಅರ್ಥೈಸ್ಕೊಂಡಿದ್ರು, ತಮ್ಮ ಬದುಕಿನಲ್ಲಿ ಅದನ್ನು ಯಾವ ರೀತಿ ನಡೆದು ತೋರಿಸುವಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದು. ಇದೇ ಪ್ರಸಂಗ ಇದೇ ಥರ ಮೋಳಿಗೆ ಮಾರಯ್ಯನವರ ಮನೆಗೆ ಒಂದು ದಿವಸ ಬಸವಣ್ಣವರು ಬಂದಿರ್ತಾರೆ. ಅವರ ಕಾಯಕ ಪ್ರಜ್ಞೆ ಎಷ್ಟರ ಮಟ್ಟಿಗಿದೆ ಅಂತ ಪರೀಕ್ಷೆ ಮಾಡಬೇಕು ಅನ್ನೋದೇ ಬಸವಣ್ಣವರ ದೃಷ್ಟಿಕೋನ ಆಗಿರುತ್ತೆ. ಆಗ ಮನೆಗೆ ಬಂದಾಗ ಮಹಾದೇವಿ ಮಾತ್ರ ಮನೆಯಲ್ಲಿ ಇರ್ತಾರೆ, ಮೋಳಿಗೆ ಮಾರಯ್ಯನವರು ಕಾಯಕಕ್ಕೆ ಹೋಗಿರ್ತಾರೆ, ಕಟ್ಟಿಗೆ ಕಾಯಕ ಅವ್ರದ್ದು. ಅವತ್ತು ಬಂದಂಥ ಕಾಯಕ ಮಾಡಿ ಅವತ್ತು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಕಾಯಕ ಪ್ರಜ್ಞೆಯ ಅದರಿಂದ ಇರತಕ್ಕಂಥ ಚಿಂತನೆಗಳದು. ಅವರು ಅವತ್ತು ಕಾಯಕಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಇರೋದಿಲ್ಲ. ಇದೇ ಸೂಕ್ತವಾದಂಥ ಸಮಯ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಒಂದು ಚಿನ್ನದ ನಾಣ್ಯ ಇರ್ತಕ್ಕಂಥ ಒಂದು ಗಂಟನ್ನು ಏನು ಮಾಡ್ತಾರೆ, ಮಹಾದೇವಿಯ ಗಮನಕ್ಕೆ ಬರದೇನೆ ಅವ್ರ ಮನೆಯ ಮೂಲೆಯಲ್ಲಿ ಇಟ್ಬಿಟ್ಟು ಹೊರಟೋಗಿರ್ತಾರೆ ಬಸವಣ್ಣವರು. ಇಟ್ಟು ಹೋದಾಗ ಮಹಾದೇವಿಗೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ತಳಮಳ ಆಗುತ್ತೆ. ನಮಗೆ ಬೇಡದೇ ಇರತಕ್ಕಂಥದ್ದು ಯಾವುದೋ ಒಂದು ವಸ್ತು ಇಲ್ಲಿರಬೇಕು ಅಂತ. ಆದರೆ ಮನೆಯನ್ನು ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಆ ಮೂಲೆಯಲ್ಲಿದ್ದಂತಹ ಆ ಒಂದು ಗಂಟನ್ನು ಗಮನಿಸ್ತಾರೆ. ಆ ಗಂಟನ್ನು ನೋಡಿದಾಗ ಅದರಲ್ಲಿ ಹೊಳೆಯುವಂಥ ಚಿನ್ನದ ನಾಣ್ಯಗಳಿದ್ದಾವೆ. ನಮಗಾದರೆ ಇವತ್ತು ಏನು ಭಾವಿಸ್ತಾ ಇದ್ದೋ ಅದು ಸುಲಭವಾಗಿ ಬಂದದ್ದು ನಿಜವಾಗಿ ನಮಗೆ ಆನಂದ ಪರಮಾನಂದ ಉಂಟಾಗ್ತಾ ಇತ್ತು. ಆದರೆ ಅದನ್ನು ಗಮನಿಸಂಥ ಮಹಾದೇವಿಯ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇನ್ನೊಂದು ತಳಮಳ ಪ್ರಾರಂಭ ಆಯಿತು. ಒಂದು ಆತಂಕಕ್ಕೆ ಎಡೆ ಆಯಿತು. ಇಷ್ಟೊಂದು ಸಂಪತ್ತು ನಮಗೆ ಎಲ್ಲಿಂದ ಬರಬೇಕಿದು? ಆಗ ಚಿಂತನೆಯನ್ನು ಮಾಡಿದಾಗ ಇದರಿಂದ ಏನೋ ಒಂದು ನಮಗೆ ಸತ್ವ ಪರೀಕ್ಷೆ ಇದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅದರಿಂದ ಯಾವುದೋ ಉದ್ದೇಶ ಹೇಳಲಿಲ್ಲ.
ಈ ಕಾಯಕ ಮುಗಿಸ್ಕೊಂಡು ಮೋಳಿಗೆ ಮಾರಯ್ಯನವರು ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಬಸವಣ್ಣವರು ಬಂದು ಕೇಳಿದಾಗ ಆನಂದನೋ ಆನಂದ ಮೋಳಿಗೆ ಮಾರಯ್ಯನವರಿಗೆ. ಈ ಸಂದರ್ಭದಲ್ಲಿ ನಾನು ಇರಲಿಲ್ವಲ್ಲ, ಬಸವಣ್ಣನವರಿಗೆ ಅವ್ರಿಗೆ ಅವ್ರ ಭಕ್ತಿ ಸಮರ್ಪಣೆ ಮಾಡಬೇಕಾಗಿತ್ತು. ಇವೆಲ್ಲವನ್ನು ವಿಚಾರಣೆ ಮಾಡಿದಾಗ ಕೊನೆಯಲ್ಲಿ ಒಂದು ಮಾತು ಬರುತ್ತೆ. ನನಗೆ ಅನಿಸಿರುವಂಥ ಅಭಿಪ್ರಾಯ, ಅಲ್ಲಿ ಒಂದು ಬಸವಣ್ಣವ್ರು ಬಂದು ಹೋದಾದ ಮೇಲೆ ಒಂದು ಬಟ್ಟೆಯ ಗಂಟು ನಾನು ಗಮನಿಸ್ತೆ ಅಂತ ಹೇಳಿದಾಗ ಅವರ ಅಂತರಂಗಕ್ಕೆ, ಮೋಳಿಗೆ ಮಾರಯ್ಯನವರ ಅಂತರಂಗಕ್ಕೆ ಅದು ಯಾವ ಥರ ಬಂತು ಗೊತ್ತಿಲ್ಲ. ಎಂಥ ಮಾತನ್ನು ಹೇಳ್ತಾರೆ ಅಂದರೆ, ಬಹುಶಃ ಶರಣರು ಬಸವಣ್ಣವ್ರ ಬಗ್ಗೆ ಎಷ್ಟು ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡಿದ್ರು. ಅವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ನಾವು ಕರಿತಾ ಇದ್ದು. ಅಂತಹ ಬಸವಣ್ಣನವರಿಗೆ ಎಂತಹ ಕಟು ಶಬ್ದವನ್ನು ಬಳಕೆ ಮಾಡ್ತದೆ ಅಂದರೆ, ಸೊಕ್ಕು ಬಂದೀತೆ ಇಟ್ಟು ಹೋದರೆ ಬಸವ ಅಂತಕ್ಕಂಥದ್ದು. ಬಹುಶಃ ನಾವು ಗಮನಿಸಬೇಕು, ಅವರಲ್ಲಿದ್ದಂತಹ ತತ್ವನಿಷ್ಠೆ ಇತ್ತಲ್ಲ, ನಡೆ ನುಡಿ ಆಚಾರ ಶುದ್ಧಿ ಇತ್ತೆಲ್ಲ, ಆ ತತ್ವವೇ ಆ ಮಾತುಗಳನ್ನು ಬರೆಸೋದಕ್ಕೆ ಸಾಧ್ಯ ಆದಂಥದ್ದು. ಬಸವಣ್ಣವ್ರಿಗೆ ಹೇಳ್ತಾರೆ, ಸೊಕ್ಕು ಬಂದೀತೆ ಇಟ್ಟಿ ಹೋದನೆ ಬಸವ. ಮಡದಿಗೆ ಹೇಳ್ತಾರೆ, ಹೆಚ್ಚೆಂದರೆ ಕಿಚ್ಚು ಹಚ್ಚಬಾರದೆ. ನೋಡಿ ಎಂಥ ಮಾತು. ಹೆಚ್ಚೆಂದರೆ ಕಿಚ್ಚು, ಅದಕ್ಕೆ ಬೆಂಕಿ ಇಡಬಾರ್ದ. ಇನ್ನೂ ನೋಡ್ಕೊಂಡು ನೀವು ಸುಮ್ಮನೆ ಇದೆಯಾ, ಅದನ್ನ ಹೊರಗೆ ಎಸೆ ಅಂತ ಹೊರಗೆ ಎಸೆಸ್ಬಿಡ್ತಾರೆ. ಕೈಯಿಂದನೂ ಸ್ಪರ್ಶ ಮಾಡೋದಿಲ್ಲ ಅದನ್ನ. ಹೊರಗೆ ಎಸ್ದಾದ್ಮೇಲೆ ನೋಡಿ, ಆ ತಾತ್ವಿಕ ಕೋಪ ಆಗಿ ಇನ್ನೂ ಕಮ್ಮಿ ಆಗಿರಲಿಲ್ಲ. ಆ ಸಾತ್ವಿಕ ಕೋಪ ಅದು. ಆ ಸಾತ್ವಿಕ ಕೋಪ ಮೋಳಿಗೆ ಮಾರಯ್ಯನವ್ರಿಗೆ ಇನ್ನೂ ಕಮ್ಮಿ ಆಗಿರಲಿಲ್ಲ. ಮುಂದಿನ ಸಾಲು ಗಮನಿಸಬೇಕು. ಎಂಥ ಮಾತನ್ನು ಹೇಳ್ತಾರೆ ಅಂದರೆ, ಮಲವು ತಾಗಿದೆ ನೆಲವ ಸಾರಿಸು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಂಥ ಸಂಪತ್ತಿನ ಮೇಲೆ ನಾವು ಯಾವ ಥರ, ಅದು ನಮಗೆ ಬಯಸದೇ ಬಂದಂಥದ್ದು, ನಮ್ಮ ಕಾಯಕದಿಂದ ಬರದೇ ಇರುವಂಥ ಸಂಪತ್ತಿನ ಮೇಲೆ ನಮಗೆ ಇರಬೇಕಾದಂತಹ ಒಂದು ಭಾವನೆಯನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂತಹ ಶ್ರೇಷ್ಠ ಬದುಕನ್ನು, ಶಿವ ಬದುಕನ್ನು ನಡೆಸಿದಂಥವರು 12ನೇ ಶತಮಾನದ ಶಿವಶರಣರು ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು. ಅವರು ರಚನೆ ಮಾಡಿದಂಥ ಒಂದೊಂದು ವಚನ ಸಾಹಿತ್ಯ 12ನೇ ಶತಮಾನದ ಒಂದು ಚಿನ್ನದ ಬೆಳೆ, ಅಪರೂಪದ ಬೆಳೆ ಅಂತಲೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಅಂತಹ ಅನೇಕ ವಚನಗಳನ್ನು, ಅನೇಕ ದೃಷ್ಟಾಂತಗಳನ್ನು ಕೊಡುವುದರ ಮುಖೇನ, ತಮ್ಮ ಬದುಕಿನಲ್ಲಿ ಆದಂತಹ ಅನುಭವಗಳ ಮುಖೇನ ಅಂತಹ ವಚನಗಳನ್ನು ನಮ್ಮ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ, ನಿರೂಪಕರು ಹೇಳ್ದಂಗೆ ವಕೀಲ ವೃತ್ತಿಯನ್ನು ನೆರವೇರಿಸ್ತಾ ಇದ್ರು ಸಹ ಬದುಕಿನಲ್ಲಿ ಅವರು ನೆಮ್ಮದಿಯನ್ನು ಕಂಡುಕೊಳ್ಳುವುದಕ್ಕೆ ಅವರು ಶರಣ ಮಾರ್ಗವನ್ನು ಅನುಸರಿಸ್ತಿರುವಂಥದ್ದು. ಸದಾ ಕ್ರಿಯಾಶೀಲರಾಗಿ ಅವರು ಕಂಗೊಳಿಸ್ತಾ ಇರುವಂಥವ್ರು ಅಂದರೆ ನಮ್ಮ ಮಾತೆಯರಾಗಿರ್ತಕ್ಕಂಥ ಕಲ್ಪನಾ ಉಮೇಶ್ರವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಿಜಕ್ಕೂ ಸಂತೋಷ. ಅವ್ರಿಗೂ ಮತ್ತೊಮ್ಮೆ ನಮ್ಮ ಸಿದ್ಧಗಂಗಾ ಗುರು ಪರಂಪರೆಯ ಪರವಾಗಿ ಅವರಿಗೆ ಸದಾ ಆಶೀರ್ವಾದ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇನ್ನೊಂದು ನಾವು ಸ್ಮರಣೆಯನ್ನು ಮಾಡಿಕೊಳ್ಳೇಬೇಕಾದಂಥದ್ದು ಈ ಸಂದರ್ಭದಲ್ಲಿ, ಪ್ರತಿಯೊಂದು ಹುಣ್ಣಿಮೆ ಕಾರ್ಯಕ್ರಮದಲ್ಲೂ ಸಹ ಅವರು ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾರೆ. ನಮ್ಮ ಮಠದ ಬಗ್ಗೆ ಇರತಕ್ಕಂಥ ಅಪಾರವಾದಂತಹ ಭಕ್ತಿ, ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದು ಇಮ್ಮಡಿಗೊಳಿಸುವಂಥ ಕೆಲಸ. ಏನು ಅಂತಂದರೆ, ಪರಮ ಪೂಜ್ಯ ಈಗಿನ ಪೂಜ್ಯ ಗುರುದೇವರು ತುಮಕೂರಿನಿಂದ ಬಂದಂತಹ ನಮ್ಮ ಎಲ್ಲ ಹಿರಿಯರಿಗೆ ಒಂದು ಸ್ವಲ್ಪ ಬಸ್ ವ್ಯವಸ್ಥೆ ಸಮಸ್ಯೆ ಎದುರಾಗ್ತಾ ಇತ್ತು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳನ್ನು ಅವಲಂಬಿಸೋದು ಮತ್ತು ಈ ತಡವಾಗಿ ಹೋಗುವಂಥ ಸಂದರ್ಭಗಳೇ ಹೆಚ್ಚಾಗ್ತಾ ಇತ್ತು. ಇದನ್ನು ಗಮನಿಸಿ ಅವರು ಒಂದು ಕೋರಿಕೆಯನ್ನು, ಒಂದು ಬೇಡಿಕೆಯನ್ನು ಇಟ್ಟರು. ಕೋರಂ ಬಸವರಾಜ್ ಅವರು ಸರ್ ಇದ್ದಾರೆ, ಅವ್ರ ಮುಖೇನ ನಮಗೆ ಒಂದು ಬಸ್ ಸೌಕರ್ಯವನ್ನು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಪೂಜ್ಯ ಗುರುದೇವರು ಸಹ ಅದನ್ನು ಆಶೀರ್ವದಿಸಿದ್ರು. ಪ್ರತಿ ಹುಣ್ಣಿಮೆ ಕಾರ್ಯಕ್ರಮಕ್ಕೂ ತುಮಕೂರಿಗೆ ಶ್ರೀಮಠದ ವತಿಯಿಂದ ಬಸ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇಷ್ಟೆಲ್ಲ ವ್ಯವಸ್ಥೆ ಆದ್ರೂ ಸಹ ಎಲ್ಲರನ್ನ ಒಗ್ಗೂಡಿಸಿ ಕರ್ಕೊಂಡು ಬರೋದಿದೆಯಲ್ಲ, ಒಬ್ಬರು ನೇತಾರರು ಬೇಕಲ್ವಾ, ಒಬ್ಬರು ಇಂಜಿನ್ ಬೇಕಲ್ಲ. ಆ ಇಂಜಿನ್ ಆಗಿ ಕೆಲಸ ಮಾಡ್ತಾ ಇರೋರು ಯಾರು ಅಂದರೆ ನಮ್ಮ ಕಲ್ಪನಾ ಅವರು. ಅವರು ಸದಾಕಾಲ ಅವ್ರು ಎಷ್ಟೇ ಒತ್ತಡದಲ್ಲಿದ್ದು ಸಹ ನೋಡಿ, ಇವತ್ತು ಎಷ್ಟೋ ನಾನಾ ಕಾರಣಗಳನ್ನ ಹೇಳ್ತೀವಿ ನಾವು, ಸಮಯ ಇಲ್ಲ, ನಮ್ಗೆ ಆ ಕೆಲಸ ಇತ್ತು, ಆ ಒತ್ತಡ ಇತ್ತು, ಇವೆಲ್ಲ ಮಧ್ಯದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ ಅಂದರೆ ಅವರು ಸಂಪೂರ್ಣವಾಗಿ ಸಂಜೆ ಸಮಯಕ್ಕೆ ಅದನ್ನ ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೋಸ್ಕರನೇ ಶಿವತತ್ವ ಚಿಂತನಾ ಗೋಷ್ಠಿಗೆ ಅಂತಲೇ ಆ ಸಮಯವನ್ನು ಎತ್ತಿಟ್ಟಿರ್ತಾರೆ. ಅವರು ಎಲ್ಲ ಮಾತೆಯರನ್ನ ಒಂದು ಕಡೆ ಸೇರಿಸಿ ಅವ್ರಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಅವನ್ನ ಎಲ್ಲ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ನಮ್ಮ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ
ನಮ್ಮ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಾಂಧವರು, ಶರಣ ಬಾಂಧವರು, ಮತ್ತು ನಮ್ಮ ಮಹಿಳಾ ಬಸವ ಕೇಂದ್ರದ ಎಲ್ಲ ಮಾತೆಯರು ಸಹ ಚಾಚೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಯಶಸ್ವಿಗೊಳಿಸ್ತಾ ಇರ್ತಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ತುಳಸಿದಾಸ್ ಅವರು ಮಾಡ್ಕೊಂಡು ನಡೆಸ್ಕೊಟ್ಟಿರುವಂಥದ್ದು. ಒಂದಷ್ಟು ಚಿಂತನೆಯನ್ನು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಉದ್ಯೋಗ ಅಂತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಕಾಯಕ ಅನ್ನೋದು ಬೇಕೇ ಬೇಕು. ಇವತ್ತಿನ ಜಗತ್ತಿನಲ್ಲಿ ಇವತ್ತು ವಿಶಾಲವಾಗಿದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಉದ್ಯೋಗದ ಅವಕಾಶ ಇದ್ರೂ ಸಹ ಸಮಾಜ ಸೇವೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೂ ಸಹ ನಾನು ತಲುಪುವಂಥ ಸೇವೆ ಮಾಡಬೇಕು ಅಂತಂದರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು. ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆಗಳಿರ್ತವೆ, ಯಾವ ಕ್ಷೇತ್ರದಲ್ಲೂ ಸಮಸ್ಯೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒತ್ತಡಗಳು ನಿರಂತರವಾಗಿ ಇದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ನಾನು ನಮ್ಮ ಮಕ್ಕಳಿಗಾಗಿರ್ಬೋದು ಮತ್ತು ಹಿರಿಯರಿಗೂ ನನಗೆ ಇದನ್ನ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳನ್ನು ನೀವು ಎಂಜಿನಿಯರ್ ಮಾಡೋದು ದೊಡ್ಡದಲ್ಲ, MBBS ಮಾಡಿಸಿ ಡಾಕ್ಟ್ರುಗಳು ಮಾಡೋದು ದೊಡ್ಡದಲ್ಲ. ಅವ್ರನ್ನ ಜನಸೇವೆ ಮಾಡುವುದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸುವಂತೆ ಅವ್ರಿಗೆ ಪ್ರೇರಣೆಯನ್ನು ನೀವು ನೀಡಬೇಕು ಅಂತಕ್ಕಂಥ ಮಾತನ್ನು ನಾನು ಸದಾಕಾಲ ಹೇಳ್ತಾ ಇರ್ತೀನಿ. ನೋಡಿ, ತುಮಕೂರಿಗೆ ಏನಾದರೂ DC ಆಗಿ ಬಂದರೆ ತನ್ನ ಕೈಲಾದಷ್ಟು ಎಲ್ಲ ಕ್ಷೇತ್ರದಲ್ಲೂ ಎಲ್ಲರ ಪ್ರಭಾವ ಇರುತ್ತೆ. ನಾವು ಸಂಪೂರ್ಣವಾಗಿ 100% ನಾವು ಕೆಲಸ ಮಾಡೋಕ್ಕೆ, ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಯಾರೋ ನಮ್ಮನ್ನು ಅರಸಿ ಯಾರಾದರೂ 4 ಜನ ಬಂದೇ ಬರ್ತಾರೆ, ಬಡಪಾಯಿಗಳು. ಅವ್ರಿಗೆ ಆಸರೆ ಬೇಕಿರುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಕೆಲವು ಕ್ಷೇತ್ರದ ಬಗ್ಗೆ ಜ್ಞಾನ ಇರೋದಿಲ್ಲ, ಸರ್ಕಾರದಿಂದ ಸವಲತ್ತುಗಳು ಯಾವ್ಯಾವ ಸಿಗ್ತವೆ ಅಂತಕ್ಕಂಥ ಮಾಹಿತಿ ಇರೋದಿಲ್ಲ. ರೈತಾಪಿ ವರ್ಗದವ್ರಿಗೂ ಆ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಕೈಲಾದಷ್ಟು ಸಹಾಯ ಮಾಡಬೇಕು ಅಂದರೆ ಇಂಥ ಪ್ರಮುಖ ಹುದ್ದೆಗಳನ್ನು ನಾವೆಲ್ಲ ಅಲಂಕರಿಸಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಷ್ಟೇ ಆ ಉದ್ಯೋಗ ಅಂತಕ್ಕಂಥದ್ದು ಪಡ್ಕೊಳ್ಬೇಕು ಅಂತಂದರೆ ನಾವು ಅದನ್ನ ಸ್ಪರ್ಧೆ ರೀತಿಯಾಗಿ ಎದುರಿಸಬೇಕಾಗಿರುವಂಥ ಅನಿವಾರ್ಯತೆಯೂ ಬಂದಿರೋದ್ರಿಂದ ಸ್ಪರ್ಧೆಗೆ ನಾವು 100ಕ್ಕೆ 100ರಷ್ಟು ತಯಾರಾದಾಗ ಮಾತ್ರ ಸ್ಪರ್ಧೆಯನ್ನು ನಾವು ಸಮರ್ಥವಾಗಿ ಎದುರಿಸೋಕ್ಕೆ ಸಾಧ್ಯ. ಅಂಥ ಸ್ಪರ್ಧೆಗೆ ಎದುರಿಸೋಕ್ಕೆ ನಮಗೆ ಶ್ರೀಮಠಕ್ಕೆ ಬಂದು ಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅದಕ್ಕೆ ಪ್ರೇರಣಾದಾಯಕವಾಗಿ ಶ್ರೀಮಠದಲ್ಲಿ ಪೂಜ್ಯರ ಆಶೀರ್ವಾದದಿಂದ ನಡೀತಾ ಇರುವಂಥ ಗುರುಕಿರಣ ಕೇಂದ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ಇವತ್ತು ಬಂದು ಅವರ ಅಮೂಲ್ಯವಾದಂಥ 4 ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಕೊನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಯಾರು ಉಳ್ಕೊಂಡಿದೆ ಅಂತ ನಾನು ಹೇಳೋದು ಬೇಕಿಲ್ಲ ಅಂತ ನಾನು ಗಮನಿಸಿದ್ದೀನಿ. ಇಬ್ಬರು ಪುಟಾಣಿ ಮಕ್ಕಳುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು. ಬೆಳೆಯುವ ಸಿರಿ ಅದು ಮೊಳಕೆಯಲ್ಲಿ ಅಂತ ನಮ್ಮ ಹಿರಿಯರು ಅಷ್ಟು ಸುಲಭವಾದ ಮಾತನ್ನು ಹೇಳಿಲ್ಲ, ಅದು ಅನುಭವದ ಮಾತದು, ಅದು ಒಪ್ಕೊಳ್ಬೇಕಾದಂಥ ಮಾತುಗಳು. ಅವರ ಚಿಕ್ಕ ವಯಸ್ಸಿಗೆ ಅಷ್ಟು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಿಜಕ್ಕೂ ಇಂಥ ಚಿಂತನೆಗಳೇ ಅವರಿಗೆ ಪ್ರೇರಣೆ ಅಂತಕ್ಕಂಥ ಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗಿರುವಂಥದ್ದು. ನಮ್ಮ ನಿರೂಪಕರು ಹೇಳ್ದಂಗೆ ಮುಕ್ತಾಯಕ್ಕನಿಗೆ ಮುಕ್ತಾಯ ಮಾಡೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ನನಗೆ ಇವತ್ತು ಆಕೆ ಹೇಳಿದಂಥ ಒಂದು ವಚನ ನನಗೆ 4 ಜನಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿದ್ದಂಥದ್ದು. ಎಷ್ಟೋ ಜನ ಪ್ರಶ್ನೆ ಮಾಡೋರು, 12ನೇ ಶತಮಾನದಲ್ಲಿ ಮಠಮಾನ್ಯಗಳು ಇರಲಿಲ್ವಲ್ಲ ಅಂತ ಪ್ರಶ್ನೆ ಎಷ್ಟೋ ಸತಿ ಉದ್ಭವ ಆಗಿರುವಂಥದ್ದು. ಎಲ್ಲಕ್ಕೂ ಪುರಾವೆ ಇಲ್ವಲ್ಲ, ಅದು ಮಠಮಾನ್ಯಗಳ ಕ್ಷೇತ್ರ ಇಷ್ಟಿತ್ತು ಅಂತಕ್ಕಂಥದ್ದು. ಇದೆಲ್ಲ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಅಂಥ ಸುದೀರ್ಘವಾದಂಥ ಒಂದು ವಚನವನ್ನು ನಮ್ಮ ಮುಂದೆ ಇಟ್ಟುಬಿಟ್ಟು ಅದಕ್ಕೆ ಒಂದು ಸುಲಭವಾದಂಥ ಉತ್ತರ ನೀಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟವ್ರು ಯಾರು ಅಂದರೆ ಆಧುನಿಕ ಮುಕ್ತಾಯಕ್ಕ. ಅದು ಆಕೆಗೆ ತಯಾರು ಮಾಡಿದ ಹಿಂದೆ ಒಂದು ಶಕ್ತಿ ಇದ್ದೇ ಇರುತ್ತೆ. ಅವರ ತಂದೆ ತಾಯಿಗಳು, ಗುರುಗಳು ಪ್ರೇರಣೆ ಇದ್ದೇ ಇರುತ್ತೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಒಬ್ಬ ಪುಟಾಣಿ ತೇಜಸ್ಸು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇವತ್ತು ಮಕ್ಕಳಿಗೆ ಅದೊಂದು ಭಾಗ ಆಗಿಬಿಟ್ಟಿದೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಈ ರೀಲ್ಸ್ ಅನ್ನೋದು ಎಲ್ಲರನ್ನೂ ಪ್ರೇರಣೆ ಪ್ರಭಾವವನ್ನು ಬೀರ್ತಾ ಇರೋವಂಥದ್ದು. ಇವತ್ತಿನ ಜಗತ್ತಿನಲ್ಲಿ ಇವತ್ತು ಆ ಸಾಮಾಜಿಕ ಜಾಲತಾಣಗಳನ್ನು ಅದು ಮುಕ್ತವಾಗಿ ಸಿಗ್ತಾ ಇದೆ. ಇವತ್ತು ಎಲ್ಲರ ಮಕ್ಕಳಿಗೆ ಮುಕ್ತವಾಗಿ ಸಿಗ್ತಾ ಇದೆ. ಅದು ನಾವು ಎಷ್ಟೇ ಅದನ್ನು ಗೌಪ್ಯವಾಗಿ ಇಟ್ಟರೂ ಸಹ ಅದು ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಅವರಿಗೆ ಯಾವುದೋ ಒಂದು ಮೂಲದಿಂದ ಯಾರ ಕಡೆಯಿಂದನೂ ಅದು ಮುಕ್ತವಾಗಿ ಸಿಗುತ್ತೆ. ಆ ಮಕ್ಕಳಿಗೆ ಯಾವುದನ್ನು ಪ್ರಭಾವಿಸುವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕವಾದಂಥ ತಾತ್ವಿಕವಾದಂಥ ಚಿಂತನೆಗಳನ್ನು ನೀಡಿ ಅವುಗಳಿಂದ ಪ್ರೇರಣೆಯನ್ನು ಕೊಟ್ಟರೆ 4 ಮಕ್ಕಳಿಗೆ ಅದು ಸ್ಫೂರ್ತಿಯಾಗುತ್ತೆ. ಅದು ಆ ಸ್ಫೂರ್ತಿದಾಯಕವಾದಂತಹ ಒಂದು ವಚನಗಳನ್ನು
ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡಿಕೊಂಡು ಸಮರ್ಥವಾಗಿ ಅದನ್ನು ಅಂದರೆ ಅದಕ್ಕೆ ಸಂಪೂರ್ಣವಾಗಿ ಆತನೇನು ಅದನ್ನಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿಲ್ಲ. ಅವರ ತಂದೆ ತಾಯಿಗಳು ಒಂದು ಸೀಮಿತ ಅವಧಿಯಲ್ಲಿ ಕೊಟ್ಟು ಭಾನುವಾರನೋ ಯಾವುದೋ ಒಂದು, ಅಂದರೆ ತುಂಬ ಆಕ್ಟಿವ್ ಏನಿಲ್ಲ ನಾನು ಕಂಡಂಗೆನೆ, ಅದನ್ನು ನಮ್ಮ ವಿದ್ಯಾರ್ಥಿಗಳು ನನಗೆ ಆಪ್ತರಾದಂಥವ್ರು ಕೆಲವರು ನೋಡಿ ಆ ಮಗು ಚೆನ್ನಾಗಿ ಎಷ್ಟೊಂದು ಚೆನ್ನಾಗಿ ವಚನವನ್ನು ಹೇಳುತ್ತೆ ಅಂತ ನನಗೆ ತೋರಿಸಿರೋ ನಿದರ್ಶನ ಇತ್ತು. ಹಾಗಾಗಿ ಬಂದಿರೋದ್ರಿಂದ ತೇಜಸ್ ಹತ್ರನೂ ಒಂದೆರಡು ವಚನ ಹೇಳಿಸ್ಬೋದಲ್ಲ ಅಂತ ಭಾವನೆ ಬಂತು. ಅದನ್ನು ತುಂಬ ಚೆನ್ನಾಗಿ, ಯಾವುದೇ ತಯಾರಿಲ್ಲ, ಯಾಕಂದರೆ ಮಕ್ಕಳನ್ನ ನೇರವಾಗಿ ಬಂದು ಇಲ್ಲಿ ಮಾತಾಡಿ ಅಂತಂದರೆ ಎಂಥ ಹಿರಿಯರಿಗೆ ಮಾತಾಡಿ ನಮಗೆ ಮಾತಾಡಿ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತದು. ಅಂಥದ್ರಲ್ಲೂ ಸಹ ಅವರು ಬಂದು ನಿಂತ್ಕೊಂಡು 4 ವಚನ ಹೇಳಿ ಅಂತಂದರೆ ಯಾವುದೇ ಗಲಿಬಿಲಿ ಇಲ್ಲದೇ ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮಗು ಮತ್ತು ಅವ್ರ ಹಿಂದೆ ಇರ್ತಕ್ಕಂಥ 2 ಶಕ್ತಿ ಅವ್ರ ತಂದೆ ತಾಯಿಯವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಮುಂದಿನ ಸಾಲುಗಳಲ್ಲಿ ಇವತ್ತು ಸಾಕಷ್ಟು ಯುವಕರೇ ಭರ್ತಿಯಾಗಿರೋದ್ರಿಂದ ಅದು ಒಂದು ಆಶಾದಾಯಕವಾದಂಥ ಬೆಳವಣಿಗೆ. ಕೊನೆಯ ಸ್ಲೋಗನ್ನು ನಮ್ಮ ಶಿವತತ್ವ ಚಿಂತನಾ ಗೋಷ್ಠಿದು, ನೀವು ಬನ್ನಿ. ಮುಂದಿನ ಸಾಲು ನಾನು ಹೇಳಂಗೆ ಇಲ್ಲ, ಯಾಕಂದರೆ ನೀವೆಲ್ಲ ಕರ್ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನಿಜಕ್ಕೂ ಅದು ಸಂತೋಷವಾದಂಥ ಒಂದು ವಿಚಾರ. ಮೊನ್ನೆ ನಾನು ಯಾವುದೋ ಒಂದು ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಹೀಗೆ ಮಾತಾಡ್ತಾ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು ಅಂತಂದರೆ, ಮೊದಲು ನಮ್ಮ ಮನೆಯಲ್ಲಿ ಇರೋದಂಥವ್ರು ಯಾರು, ಈಗಿನ ಶಿಕ್ಷಕರು ಯಾರು ಅಂತಂದರೆ ಅಜ್ಜ ಅಜ್ಜಿಯಿಂದಿರೇ ಇವಾಗ ನೀವು ಮೊದಲೇ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಈಗ ಸಮ್ಮರ್ ಕ್ಯಾಂಪ್ಗಳು ಅಂತ ಬಂದ್ಬಿಟ್ಟಿದ್ದಾವೆ, ನಿಮಗೆಲ್ಲ ಗೊತ್ತಿದೆ. ಈ ಸಮ್ಮರ್ ಕ್ಯಾಂಪ್ಗಳು ನಾವೆಲ್ಲ ಬಾಲ್ಯದಲ್ಲಿ ಇದ್ದಂಥ ಜೀವನದಲ್ಲಿ ಈ ಕ್ಯಾಂಪ್ಗಳು ಯಾವುದೂ ಇರಲಿಲ್ಲ, ಹೌದಲ್ವಾ? ನಾವು ಕೇಳೇ ಇರಲಿಲ್ಲ, ಇಂಥದ್ದೆಲ್ಲ ಇತ್ತು ಅಂತಂದು ಗೊತ್ತಿರಲಿಲ್ಲ ನಮಗೆ. ನಾವು ಬಾಲ್ಯದಲ್ಲಿದ್ದಾಗ, ನೀವೆಲ್ಲ ಬಾಲ್ಯದಲ್ಲಿದ್ದಾಗ ಸಮ್ಮರ್ ಕ್ಯಾಂಪ್ ಯಾವುದು ಅಂದರೆ ಅಜ್ಜನ ಮನೆಯೇ, ಸೋದರ ಮಾವನ ಮನೆಯೇ ಅದು ಸಮ್ಮರ್ ಕ್ಯಾಂಪ್ ತಾಣ. ಅದು ಅಲ್ಲಿ ಹಳ್ಳಿಗೆ ಹೋದಾಗ ಅಲ್ಲಿ ಸಾಕಷ್ಟು ನಮಗೆ ಗೊತ್ತೇ ಇಲ್ದಿರತಕ್ಕಂಥ ಅನೌಪಚಾರಿಕವಾದಂಥ ಶಿಕ್ಷಣ ಅಲ್ಲಿ ಸಿಗ್ತಾ ಇತ್ತು ನಮಗೆ. ಆ ಎಲ್ಲ ಶಿಕ್ಷಣಗಳು ಇವತ್ತೆಲ್ಲ ಕಣ್ಮರೆ ಆಗಿದೆ. ಇವತ್ತು ಆಧುನಿಕ ಜೀವನ ನಮ್ಮನ್ನು ಪ್ರಭಾವಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಹೇಳ್ತಾ ಇದ್ದೆ, ಒಬ್ಬ ತಂದೆ ತಾಯಿ ಹೇಳ್ತಾ ಇದ್ದೆ, ಏನು ಅಂತಂದರೆ ನಿಮ್ಮ ಮಕ್ಕಳನ್ನ ಆದಷ್ಟು ಅಜ್ಜ ಅಜ್ಜಿಯೊಂದಿಗೆ ಬೆರೆಯೋದಕ್ಕೆ ಬಿಡಿ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಇದ್ದೆ. ಅವರು ಹೇಳಿದ್ರು, ಇಲ್ಲ ಮುಕ್ತವಾಗಿ ನಾವು ಬಿಡ್ತೀವಿ, ಆದರೂ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಅಂದರು. ನಾನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂದರೆ, ಯಾಕಂದರೆ ಅಜ್ಜ ಅಜ್ಜಿನೇ ಜಾಸ್ತಿ ಇವತ್ತು ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾವಾಗಲೂ ಫೇಸ್ಬುಕ್ ನೋಡ್ತಾ ಇರ್ತಾರೆ ಅವರು. ಆಮೇಲೆ ಮಕ್ಕಳಿಗೆ ಇವತ್ತು ಅಜ್ಜ ಅಜ್ಜಿ ತುಂಬ ಪ್ರಿಯರಾಗಿದ್ದಾರೆ. ಯಾಕೆ ಅಂತಂದರೆ ಸುಲಭವಾಗಿ ಮೊಬೈಲ್ ಯಾರ ಕಡೆಯಿಂದ ಸಿಗ್ತಾ ಇದೆ ಇವತ್ತು ಅಂದರೆ, ನಾವೆಷ್ಟೇ ರಿಸ್ಟ್ರಿಕ್ಷನ್ ಮಾಡಿದ್ರು ಅದು ಅಜ್ಜ ಅಜ್ಜಿರಿಂದ. ಯಾಕಂದರೆ ಅವರು ಕರುಣಾಮಯಿಗಳು. ಏನಾದರೂ ಒಂದು 4 ಕಣ್ಣೀರು ಏನಾದರೂ ಬಂತು ಅಂದರೆ ಬೇಗ ಕರಗಿ ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೂ ಸಹ ಈಗ ನಮಗೆಲ್ಲೋ ಇನ್ನೊಂದು ಕಡೆ ಆತಂಕ ಪ್ರಾರಂಭ ಆಗಿದೆ ಅಂತ ನನಗನ್ನಿಸ್ತು. ಯಾಕಂದರೆ ಸಾಕಷ್ಟು ಹಿರಿಯ ನಾಗರಿಕರು ಇರೋದ್ರಿಂದ ಬದಲಾವಣೆ ಅನ್ನೋದು ಎಲ್ಲಿಂದ ಆಗಬೇಕು ಅಂದರೆ ದ ಪ್ಯೂರಿಫಿಕೇಶನ್ ಕಮ್ ಫ್ರಮ್ ಟಾಪ್ ಅಂತ ಹೇಳ್ತಾರೆ. ಆ ಶುದ್ಧೀಕರಣ ಅನ್ನೋದು ಮೇಲಿನ ಹಂತದಿಂದಲೇ ಬರಬೇಕಾಗಿರುವಂಥದ್ದು. ಮೊದಲು ನಾವು ಬದಲಾವಣೆ ಆಗೋಣ, ಆಮೇಲೆ ಮಕ್ಕಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡೋಣ. ಆದಷ್ಟು ಈ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಆ ಮೊಬೈಲ್ಗೆ ಹೆಚ್ಚು ಒತ್ತನ್ನು ಕೊಡದೆ ಅವರಿಗೆ ತೊಡೆ ಮೇಲೆ ಕುಂಡಿಸ್ಕೊಂಡು ನೀವು ಕಲ್ತಿರೋಂಥ ಲಾಲಿ ಪದಗಳನ್ನು, ನೀವು ಕಲ್ತಿರೋಂಥ ಜಾನಪದ ಪದಗಳನ್ನು ಅವುಗಳನ್ನು ಹಾಡೋದ್ರಿಂದ ಆಮೇಲೆ ಕತೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಿಮ್ಗೆ ಎಷ್ಟೆಷ್ಟು ಕತೆಗಳಿದ್ದಾವೆ. ಯಾಕಂದರೆ ಇದನ್ನ ಮತ್ತೆ ಮೆಲುಕು ಹಾಕುವಂಥ ಸಂದರ್ಭ. ನೀವೆಲ್ಲ ಹಿರಿಯರು ಮಕ್ಕಳಿಗೆ ತೊಡೆ ಮೇಲೆ ಕುಂಡಿಸ್ಕೊಂಡು ಅವ್ರಿಗೆ ಈ ಕತೆಗಳನ್ನು ಹೇಳೋದ್ರಿಂದ, ನಿಮ್ಮ ಜೀವನದಲ್ಲಿ ಆದಂಥ ಅನುಭವಗಳನ್ನು ಹೇಳೋದ್ರಿಂದ, ನಾವೆಷ್ಟೋ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಹಿರಿಯರನ್ನ ಕೇಳಿದಾಗ ಬ್ರಿಟಿಷರ ಕಾಲದಲ್ಲಿ ಆಡಳಿತ ಹೆಂಗಿತ್ತು, ಅವರೆಲ್ಲ ಹೆಂಗ್ ಬರ್ತಾ ಇದ್ರು ಅನ್ನೋದು ಎಷ್ಟೋ ಸಂದರ್ಭದಲ್ಲಿ ನಮಗೆ ಉದಾಹರಣೆ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಅಂದರೆ ಇತಿಹಾಸವನ್ನ ತಿಳಿಸುವಂಥ ಕೆಲಸನೂ ಅಜ್ಜ ಅಜ್ಜಿಯಿಂದ ಸಾಧ್ಯ ಆಗುತ್ತೆ. ಅದು ಔಪಚಾರಿಕವಾಗಿ ಅಲ್ಲದೆ ಇದ್ರು ಅನೌಪಚಾರಿಕವಾಗಿ ತಿಳಿಸುವಂಥ ಸಾಧ್ಯತೆಗಳಿರ್ತವೆ. ಆ ಎಲ್ಲ ಅನುಭವ ಮಾತುಗಳನ್ನು ದಾರೆ ಇರುವಂಥ ಕೆಲಸವನ್ನು ಮಾಡಬೇಕು. ನನ್ನ ವಿದ್ಯಾರ್ಥಿಗಳು ಸದಾಕಾಲ ಒಂದು ಮಾತನ್ನ ಹೇಳ್ತಾ ಇದ್ದೆ, ನಮ್ಮ ಜೀವನದಲ್ಲಿ ನಮ್ಮ ಅಮೂಲ್ಯ ಸಮಯವನ್ನು ಇಬ್ಬರ ಹತ್ರ ಕಳಿಬೇಕು. ಯಾವಾಗಲೂ ಪ್ರತಿ ದಿವಸ 2 ವ್ಯಕ್ತಿಗಳೊಂದಿಗೆ ಕಳಿಬೇಕು. ಯಾರೊಂದಿಗೆ ಅಂದರೆ 60 ವರ್ಷ ಆದಮೇಲೆ ವಯಸ್ಸಾಗಿರೋವಂಥವ್ರ ಜೊತೆ ಮತ್ತು 6 ವರ್ಷ ಕೆಳಗಡೆ ಇರುವಂಥ ಮಕ್ಕಳ ಜೊತೆ ನಮಗೆ ಸಮಯವನ್ನು ನಾವು ಯಾವಾಗಲೂ ಕಳೀತಾ ಇರಬೇಕು. ದಿನಕ್ಕೆ 2 ಬಾರಿ ಆದರೂ ಅವರ ಸಂಪರ್ಕದಲ್ಲಿ ಇರಬೇಕು ಅಂತ. ಯಾಕೆ ಅಂದರೆ 6 ವರ್ಷದೊಳಗಿರ್ತಕ್ಕಂಥ ಮಕ್ಕಳು ನಮ್ಗೆ ಏನು ಪಾಠ ಕಲಿಸ್ತಾರೆ ಅಂದರೆ, ನಮಗೆ ತಾಳ್ಮೆ ಅನ್ನೋದು ಪಾಠ ಕಲಿಸ್ತಾ ಇರ್ತಾರೆ. ಯಾಕಂದರೆ ಬಹಳ ಚಂಚಲವಾಗಿರ್ತಾರೆ. ನೋಡಿ, ಒಂದು ಕಡೆ ಕೂತ್ಕೊಳೋದಿಲ್ಲ, ಓಡಾಡ್ತಿರ್ತಾರೆ. ಹೋಗಿ ಇಟ್ಕೊಂಡು ಕುಂಡಿಸ್ಬೇಕು, ಸಿಕ್ಕಿದ್ನೆಲ್ಲ ಬಾಯಿ ಇಕ್ಕೊಂತ ಇರ್ತಾರೆ, ಅಳ್ತಿರ್ತಾರೆ, ಅದು ಬೇಕು ಇದು ಬೇಕು ಅಂತಾರೆ. ಮತ್ತೆ ಪ್ರಶ್ನೆಗಳು ಸುರಿಮಳೆ.
ಅದೇನು ಇದೇನು ಅಂತಕ್ಕಂಥ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ಅವೆಲ್ಲವಕ್ಕೂ ಉತ್ತರ ಕೊಟ್ಟು ನಮ್ಗೆ ತಾಳ್ಮೆ ಬರಬೇಕು ಅಂದರೆ 6 ವರ್ಷದ ಒಳಗಿನ ಮಕ್ಕಳೊಂದಿಗೆ ನಾವು ನಿರಂತರವಾಗಿರ್ತಕ್ಕಂಥ ಸಂಪರ್ಕ ಇಟ್ಕೊಬೇಕು. 60 ವರ್ಷದ ಆದ ನಂತರ ವಯಸ್ಸಾಗಿರೋರ ಜೊತೆ ಯಾಕೆ ಸಂಪರ್ಕ ಇಟ್ಕೊಬೇಕು ಅಂದರೆ ಅವರ ಅಪಾರವಾದಂಥ ಅನುಭವ ಇದೆಯಲ್ಲ, ಅನುಭವ ಯಾವ ಪುಸ್ತಕದಲ್ಲೂ ಸಿಗದೇ ಇರತಕ್ಕಂಥ ಮಾಹಿತಿ ಅವರಲ್ಲಿ ಇರ್ತವೆ. ಹಾಗಾಗಿ ನಿಮ್ಮ ಮಕ್ಕಳನ್ನು 60 ವರ್ಷದ ಮೇಲ್ಪಟ್ಟಿರುವಂತಹ ಹಿರಿಯ ನಾಗರಿಕರೊಂದಿಗೆ ಮತ್ತೆ ಆದಷ್ಟು ನೀವು ಯಾರ ಜೊತೆ ಇರಬೇಕು ಅಂದರೆ 6 ವರ್ಷದೊಳಗಿರ್ತಕ್ಕಂಥ ಮಕ್ಕಳ ಜೊತೆ ಇರ್ರಿ. ಕೈಗಳಲ್ಲಿ ಮೊಬೈಲ್ ಕೊಟ್ಟು ಸಮಾಧಾನ ಮಾಡಬೇಡಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನೀವೆಲ್ಲ ಬಂದಿರುವಂಥದ್ದು ನಿಜಕ್ಕೂ ಸಂತೋಷ. ಇವತ್ತಿನ ತಿಂಗಳಿನ ನುಡಿ ಇರಲಿಲ್ಲ, ಅನಿವಾರ್ಯ ಕಾರಣದಿಂದ ಕೊನೆಗೆ ನಮ್ಮ ನಿರೂಪಕರು ಒತ್ತಾಸೆ ಮೇರೆಗೆ ಒಂದು 4 ಮಾತುಗಳನ್ನ ಹೇಳಲೇಬೇಕು ನೀವು ಅಂತ ಹೇಳಿರೋ ಪ್ರಕಾರವಾಗಿ ಒಂದು 4 ತೊದಲು ನುಡಿಗಳನ್ನು ನನ್ನ ಪೂಜ್ಯ ಗುರುದೇವರ ಪಾದಗಳಿಗೆ ಸಮರ್ಪಿಸಿ ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮೇಲೆ ಇರುತ್ತೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.